ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೊರಡ್ತಾ ಇದ್ದೀವಿ, ಊರಿಗೆ ಹೋಗ್ತಾ ಇದ್ದೀವಿ. ಇದು ಊರಿಗೆ ಹೋಗಿ ಬಂದು ಮಾಮೂಲಿ 5 ಗಂಟೆಗೆ ನಾವು ಸ್ಟೇಷನಿಂದ ಮನೆಗೆ ಹೊರಡ್ತಿದ್ದೀವಿ. ಮನೆಗೆ ಆ್ಯಕ್ಚುಲಿ ಹೋಗಿದ್ದು ಆ ಚಿಕ್ಕಿ ಮನೆಗೆ ಹೋಗಿ ಅಲ್ಲಿಂದ ಅವಳನ್ನ ಪಿಕಪ್ ಮಾಡಿಕೊಂಡು ನಾವು ಬಂದಿದ್ದು ಸುಲ್ಲೆಪೇಟ್ಗೆ. ಇಲ್ಲಿ ನೋಡಿ ಅಕ್ಕ ತಂಗಿ ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ಅಡುಗೆ ಅಲ್ಲ, ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಮೊಮ್ಮಗಳನ್ನ ಕರ್ಕೊಂಡ್ಬಿಟ್ಟು ಇಲ್ಲಿ ಹೊರಗಡೆ ಇಲ್ಲಿ ಪಕ್ಕದ ಮನೆಯಲ್ಲಿ ಹಸು ಇದೆ, ಸೊ ಹಸುಗಳನ್ನ ತೋರಿಸ್ತಾ ಇದ್ರು ಅಮ್ಮ. ಮತ್ತು ಈ ಕಡೆ ಇದ್ದವನು ನನ್ನ ತಮ್ಮ ಇದ್ದಾನೆ. ಸೊ ನೋಡ್ಬೋದು. ಆ್ಯಂಡ್ ಸೊ ವೆದರ್ ಮಾತ್ರ ತುಂಬಾ ಬಿಸಿಲು. ನೋಡ್ತಾ ಇದ್ದರೆ ಈ ಕಡೆ ಸಮ್ಮರ್ ಥರ ಫೀಲ್ ಆಗ್ತಿತ್ತು. ಹಾಗೆ ಊರಿಂದ ನಮ್ಮ ಅಜ್ಜಿ ಮತ್ತು ತಾತ ಬಂದಿದ್ದರು. ಹಾಗೆಯೇ ನಾವು ಸ್ವಲ್ಪ ಹಾಗೆ ಮುಂದಕ್ಕೆ ಹೋಗಿ ಹಸುಗಳನ್ನ ನೋಡ್ಬೋದಿಲ್ಲಿ. ಇವಳಿಗಂತೂ ಹಸು ಅಂದರೆ ತುಂಬಾ ಇಷ್ಟ, ನನ್ನ ಮಗಳಿಗೆ ಆಕಳು ಕಂಡ್ರೆ. ಸೊ ಸ್ವಲ್ಪ ಹೊತ್ತು ಹಸುನ ನೋಡಿಕೊಂಡು ಅಲ್ಲಿಂದ ನಾವು ಊರಿಗೆ ಹೋಗಬೇಕಾಗಿತ್ತು. ಸೊ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹೊರಡೋಕ್ಕೂ ಮುಂಚೆ ಒಂದು ಬರ್ಡ್ಸ್ ಇತ್ತು. ಯಾವ ಬರ್ಡ್ಸ್ ಅಂತ ಗೊತ್ತಿಲ್ಲ. ಒಂಥರ ಲುಕ್ ಲೈಕ್ ಪ್ಯಾರೋಟ್ ಥರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಮನೆ ಹತ್ರ ಅಂತೂ ಸಕ್ಕತ್ತಾಗಿರೋ ಗುಬ್ಬಿಗಳಾಗಲಿ ಈ ಥರ ಬರ್ಡ್ಸು ತುಂಬ ಬರುತ್ತೆ. ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ತಿಂದ್ಕೊಂಡು ಊರಿಗೆ ಹೊರಡ್ತಾ ಇದ್ವಿ. ನೋಡ್ಬೋದು ಇಲ್ಲಿ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ. ಸೊ ಪೆಟ್ರೋಲ್ ಬಂಕ್ ಮನೆ ಹತ್ರನೇ ಇರೋದು. ಅಲ್ಲಿಂದ ಮಾಮೂಲಿಯಾಗಿ ಈ ವ್ಯೂವ್ನ ನೋಡಿರಬೇಕು. ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಬೋದು ಈ ವ್ಯೂ ಸಖತ್ತಾಗಿದೆ. ಫೋಟೋಶೂಟ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೆ. ನೀರಂತೂ ಫುಲ್ಲಾಗಿತ್ತು. ಆಮೇಲೆ ಊರಿಗೂ ಕೂಡ ರೀಚ್ ಆದ್ವಿ. ಅಲ್ಲಿಂದ ನನ್ನ ಸಿಸ್ಟರು ಸೊ ಮಗು ನೋಡೋಕ್ಕೆ ಅಂತ ಹಿಂದೆ ಮನೇಲೆ ಮಗು ಕೂಡ ತುಂಬಾ ಕ್ಯೂಟ್ ಆಗಿತ್ತು. ಆ್ಯಂಡ್ ಖುಷಿ ಆಯಿತು ಮಗು ನೋಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಊರಿಗೆ ಹೊರಟ್ವಿ. ಅಲ್ಲಿ 1 ಡೇ ಉಳ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ನೋಡ್ಬೋದು. ಸೊ ಎಲ್ಲರೂ ಊರಿಗೆ ಕಳ್ಸೋಕ್ಕೆ ರೆಡಿ ಆಗಿದ್ದರು. ಮತ್ತೆ ಊರಿಂದ ವಾಪಸ್ ಬಂದ್ವಿ. ಹಾಗೆಯೇ 1 ಡೇ ಊರಿಗೆ ಹೋಗಿ ಬರೋದು ಆಯಿತು, ಹೋಗೋದು ಆಯಿತು. ಅಲ್ಲಿಂದ ಮುಂಗ್ಸಿ ಮನೆ ಹತ್ರ ಸಖತ್ತಾಗಿರೋ ಮುಂಗ್ಸಿಗಳಿದ್ದಾವೆ. ಮನಸ್ಸಲ್ಲೇ ಮುಂಗ್ಸಿನ ಮುಖ ತೋರಿಸು ಅಂತ ಹೇಳಿದ್ರೆ ಅದು ನೋಡಬೇಕಂತೆ, ಅದೃಷ್ಟ. ಸೊ ನೋಡು ಅಂತಂದಾಗ ನೋಡಿದ್ರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಈ ಕಡೆ ತುಂಬ ಏನಂತಾರೆ ಮನೆಗಳಾಗೋ ಇದರಲ್ಲಿದೆ, ಹಾಗಾಗಿ ಇನ್ನೂ ರೋಡ್ ಕೂಡ ಆಗಿಲ್ಲ. ನೋಡಿ ಮುಂಗ್ಸಿ ಇದ್ದೇನೆ. ಸೊ ಅಲ್ಲಿಂದ ನಮ್ಮ ಊರಲ್ಲಿರೋ ಕಾಕಿ ಮನೆಗೆ ಹೋಗಿದ್ವಿ. ಇವತ್ತು ತಿಂಡಿಗೆ ಕರೆದಿದ್ರು ಬೆಳಿಗ್ಗೆ. ಸೊ ಅವ್ರು ವಡೆ ಹಾಕ್ತಾಯಿದ್ದಾರೆ. ಈ ಕಡೆ ಇಡ್ಲಿ ಕೂಡ ಇಟ್ಟಿದ್ರು. ನೋಡ್ಬೋದು ಚೆನ್ನಾಗಿ ಮಾಡಿದರು ಟೇಸ್ಟ್ ಅಂತೂ. ಆ್ಯಂಡ್ ಇಲ್ಲಿ ಅವಳಿಗೆ ಫ್ರೀಯಾಗಿ ಆಟ ಆಡೋಕ್ಕೆ ಚೆನ್ನಾಗಿತ್ತು ಸ್ಪೇಸು. ನೋಡ್ಬೋದು ಇಲ್ಲೂ ಕೂಡ ಹೊರಗಡೆ ಆಕಳಿದೆ. ಅದನ್ನು ನೋಡಿಕೊಂಡು ಆ್ಯಂಡ್ ಹೊಸದಾಗಿ ಈ ಥರ ಪ್ಲಾಸ್ಟಿಕ್ ಕೂಡ ನಾನು ನೋಡಿರಲಿಲ್ಲ ಇವಳು. ಅದನ್ನು ತೊಗೊಂಡು ಓಡಾಡಿಕೊಂಡು ಇದ್ಲು, ಫುಲ್ ಎಂಜಾಯ್ ಮಾಡಿದ್ಲು ಆಟ ಆಡ್ಕೊಂಡು. ನೋಡ್ಬೋದು ಇಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಆಗಿತ್ತು, ತಿಂಡಿ ತಿಂತಾಯಿದ್ವಿ. ಇವಳು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ಲು ಮಗಳು. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಹೇಗೆ ಅನ್ನಿಸ್ತು ನಿಮ್ಮೆಲ್ಲರಿಗೂ? ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.